ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೊಸದಾಗಿ ಅಂಗನವಾಡಿ ಹೆಸರು ಕೂಡ ಚೇಂಜ್ ಮಾಡಿ ಗೌರ್ಮೆಂಟ್ ಮಾಂಟೆಸರಿ ಅಂತ ಹೆಸರು ಇಟ್ಟಿದ್ರಲ್ವ. ಸೊ ಇದನ್ನು ಬೆಂಗಳೂರಲ್ಲಿ 250 ಅಂಗನವಾಡಿಗಳಲ್ಲಿ ಗೌರ್ಮೆಂಟ್ ಮಾಂಟೆಸರಿ ಅಂತ ಹೇಳ್ಬಿಟ್ಟು LKG UKGನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಬೆಳಗಾವಿಯಲ್ಲಿನೂ ತುಂಬ ಒಳ್ಳೆಯ ಅಭಿವೃದ್ಧಿನೇ ನಡೆಸ್ತಾ ಇದ್ದಾರೆ. ಆ್ಯಂಡ್ ಮೊನ್ನೆ ಸಮಾರಂಭದಲ್ಲಿ ಕೂಡ ಗೌರ್ಮೆಂಟ್ ಮಾಂಟೆಸರಿಗೆ ಬೇಕಾಗಿರುವಂತಹ ಟೀಚರ್ಸ್ಗಳನ್ನ ಕೂಡ ಆಯ್ಕೆ ಮಾಡಿಕೊಂಡಿದ್ರು. ಆ್ಯಂಡ್ ಇದು ಗೌರ್ಮೆಂಟ್ ಮಾಂಟೆಸರಿಗೆ ಕೈ ಜೋಡಿಸ್ತಾ ಇರೋದು ನಮ್ಮ ರಾಜ್ಯ ಸರ್ಕಾರ ಅಲ್ಲದೇ ಕೇಂದ್ರ ಸರ್ಕಾರ ಕೂಡ ಹಣನ ಬಿಡುಗಡೆ ಮಾಡಿದ್ದಾರೆ. ಆದರೆ ನಮ್ಮ ರಾಜ್ಯ ಸರ್ಕಾರದಿಂದ ಇನ್ನೂ ಹಣ ಬಿಡುಗಡೆ ಆಗಿಲ್ಲ, ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದರು. ಅನುದಾನ ಇನ್ನೂ ನಮ್ಮ ರಾಜ್ಯ ಸರ್ಕಾರದಿಂದ ಬಂದಿಲ್ಲ ಅನ್ನೋ ರೀತಿಲಿ, ಆದರೆ ಕೇಂದ್ರ ಸರ್ಕಾರದಿಂದ ಆಲ್ರೆಡಿ ಇದೊಂದು ಅಭಿವೃದ್ಧಿಗೆ ಹಣನ ಬಿಡುಗಡೆ ಮಾಡಿದ್ದಾರೆ. ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳಿರೋ ಪ್ರಕಾರ ಗುಣಮಟ್ಟದ ಆಹಾರ, ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅನ್ನೋದೇ ಅವ್ರದ್ದೊಂದು ದೃಢವಾದ ನಿರ್ಧಾರ. ನುಡಿದಂತೆ ನಡಿಬೇಕು, ಎಲ್ಲ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ, ಗುಣಮಟ್ಟದ ಆಹಾರ ಕೊಡಬೇಕು ಅನ್ನೋಗೋಸ್ಕರ ಸದ್ಯಕ್ಕೆ ಬೆಳಗಾವಿಯಲ್ಲಿ ತುಂಬ ಒಳ್ಳೆಯ ಅಭಿವೃದ್ಧಿನೇ ಮಾಡ್ತಿದ್ದಾರೆ. 9 ಜನರಿಗೆ ಅಪಾಯಿಂಟ್ಮೆಂಟ್ನ ಕೊಟ್ಟಿದ್ದಾರೆ ಗೌರ್ಮೆಂಟ್ ಮಾಂಟೆಸರಿ ಮಾಡೋದಕ್ಕೆ. ಹಾಗೆ ಅಂಗನವಾಡಿಯಲ್ಲೇ ಕೆಲಸ ಮಾಡ್ಕೊಂಡು ಒಬ್ಬರು 3 ಜನ ಮಕ್ಕಳ ತಾಯಿ ಕೂಡ ತೀರ್ಕೊಂಡಿದ್ದಾರಂತ ಹೇಳಿಬಿಟ್ಟು, ಅವರ ಮಕ್ಕಳ ಎಜುಕೇಷನ್ ಚೆನ್ನಾಗಿರೋದ್ರಿಂದ ಅವರ ಮಕ್ಕಳನ್ನೇ 3 ಕಡೆ ಗೌರ್ಮೆಂಟ್ ಮಾಂಟೆಸರಿಗೆ LKG UKG ಟೀಚಿಂಗ್ಗೆ ತೊಗೊಂಡಿದ್ದಾರೆ. ಹೀಗಾಗಿ ಅವರು ಹೋಗೋ ಅಂಥ ಅಂಗನವಾಡಿಗಳು ಗೌರ್ಮೆಂಟ್ ಮಾಂಟೆಸರಿ ಆಗಿರುತ್ತೆ ಅಂತ ಕೂಡ ನಮ್ಮ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ. ನಾನು ಅನುಕಂಪದಿಂದ ಈ 3 ಜನ ವಿದ್ಯಾರ್ಥಿಗಳಿಗಷ್ಟೇ ನಾನು ತೊಗೊಂಡಿರೋದು, ಇನ್ಯಾವುದೇ ಅನುಕಂಪ ಇಲ್ಲದೆ, ಇನ್ಫ್ಲೂಯೆನ್ಸ್ ಇಲ್ಲದೆ ನಾನೆಲ್ಲನೂ ಯಾರ್ಯಾರು ಕೇಪಬಲ್ ಇರ್ತಾರೆ, ಯಾರಿಗೆ ಕೊಡಬೇಕು ಗೌರ್ಮೆಂಟ್ ಮಾಂಟೆಸರಿ LKG UKG ಟೀಚಿಂಗು, ಸೊ ಅವರನ್ನ ನೋಡಿ 9 ಜನರಿಗೆ ಆಯ್ಕೆ ಮಾಡಿದ್ದೀನಿ ಅಂತ ಹೇಳಿ ಈಗ ಆಲ್ರೆಡಿ ಒಂದೊಂದು ಜಿಲ್ಲೆಯಲ್ಲಿ ಹಂತವಾಗಿ ಗೌರ್ಮೆಂಟ್ ಮಾಂಟೆಸರಿನ ಜಾರಿಗೆ ತರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹೀಗಾಗಿ ಎಲ್ಲ ಜಿಲ್ಲೆಯಲ್ಲೂ ಗೌರ್ಮೆಂಟ್ ಮಾಂಟೆಸರಿನ ಜಾರಿಗೊಳಿಸ್ತಾರೆ, ಆದರೆ ಈಗ ಹಂತವಾಗಿ ಜಾರಿಗೆ ತರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆದರೆ ನಮ್ಮ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳದ್ದು ಇವಾಗ ಒಂದೇ ಅಭಿಪ್ರಾಯ ಆಗಿದೆ. ನಮ್ಮ ಅಂಗನವಾಡಿ ವರ್ಕರ್ಸ್ಗಳಿಗೆ ಬೇಗ ನಮ್ಮ ಸರ್ಕಾರ ಸ್ಯಾಲ್ರಿ ಕೊಡಲಿ. ಆಲ್ರೆಡಿ 3 ತಿಂಗಳಿಂದನೂ ನಮ್ಮ ಅಂಗನವಾಡಿ ವರ್ಕರ್ಸ್ಗಳಿಗೆ ಸ್ಯಾಲ್ರಿ ಬಂದಿಲ್ಲ, ನಮ್ಮ ಸರ್ಕಾರ ಬೇಗ ಕೊಡಲಿ ಅಂತ ನಮ್ಮ ವಿಡಿಯೋಗಳ ಮುಖಾಂತರ ಆದರೂ ನಮ್ಮ ಸರ್ಕಾರಕ್ಕೆ ನಮ್ಮ ಅಭಿಪ್ರಾಯ, ಎಲ್ಲ ವರ್ಕರ್ಸ್ಗಳ ಅಭಿಪ್ರಾಯ ತಲುಪಿ ಎಲ್ಲರಿಗೂ ಬೇಗ ಸ್ಯಾಲ್ರಿ ಬಿಡುಗಡೆ ಮಾಡಲಿ ನಮ್ಮ ಸರ್ಕಾರ ಅನ್ನೋದೇ ನಮ್ಮ ಎಲ್ಲರ ಆಶಯ. ಸೊ ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಹಾಗೆ ವಿಡಿಯೋಗೆ ಲೈಕ್ ಕೊಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು.